ನಮಸ್ಕಾರ ಎಲ್ರಿಗೂ. ನಾನಿವತ್ತು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ರುಚಿಕರವಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ. ಹೌದು, ಇವತ್ತು ನಾನು ಯಾವುದೇ ರೀತಿ ಉದ್ದಿನಬೇಳೆ ಅಕ್ಕಿ ಏನು ಯೂಸ್ ಮಾಡಿದೆ. ಇನ್ನೊಂದೇನು ಗೊತ್ತಾ, ನಾನು ಇದನ್ನು ಡೀಪ್ ಫ್ರೈ ಕೂಡ ಮಾಡ್ತಾಯಿಲ್ಲ, ಅಂದರೆ ಎಣ್ಣೆಯಲ್ಲಿ ಕೂಡ ಇದನ್ನು ಕರಿಯೋ ಆಗಿಲ್ಲ. ಆದರೂ ಕೂಡ ನೀವು ರುಚಿಕರವಾಗಿರುವಂಥ ವಡೆನ ಮಾಡ್ಬೋದು. ಹಾಗಿದ್ರೆ ನೋಡೋಣ ಬನ್ನಿ. ಇಲ್ಲಿ ನಾನು ರಾತ್ರಿ ಉಳಿದಿರೋ 1 ಕಪ್ಪು ಅನ್ನನ ತೊಗೊಂಡಿದ್ದೀನಿ. ಅದನ್ನು ಇಲ್ಲಿ ನಾನು ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೀನಿ. ರಾತ್ರಿ ಉಳಿದಿರೋ ಅನ್ನನ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಇಲ್ಲಿ ನೋಡಿ 1 ಪೊಟ್ಯಾಟೊ ಅಂದರೆ 1 ಆಲೂಗಡ್ಡೆ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಸಿಪ್ಪೆ ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಇದನ್ನು ಇವಾಗ ತೊಳಿಬೇಕಾಗತ್ತೆ. ತೊಳೆದು ನಾನು ಇದನ್ನು ಚಿಕ್ಕದಾಗಿ ಪೀಸ್ಗಳನ್ನ ಮಾಡಿಟ್ಕೊಂಡಿದ್ದೀನಿ. ನೋಡಿ ಈ ಥರ. ಇದಕ್ಕೆ ಇವಾಗ ಆವಾಗಲೇ ನಾನು ಹಾಕಿರೋ ಅನ್ನಕ್ಕೆ ಇವಾಗ 1 ಆಲೂಗಡ್ಡೆನ ಇದಕ್ಕೆ ಹಾಕ್ಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಮಿಕ್ಸಿ ಆಗಿದೆ ನೋಡಿ, ಈ ಥರ ಆಗಿರಬೇಕು. ಮಿಕ್ಸಿ ಆಗಿದೆ. ಇದನ್ನು ನಾನು ಒಂದು ಬೌಲಲ್ಲಿ ಇವಾಗ ತೆಗಿತೀನಿ. ಇದನ್ನು ಆರಾಮಾಗಿ ತಿನ್ಬೋದು, ಯಾಕಂದರೆ ಇದನ್ನು ಎಣ್ಣೆಯಲ್ಲಿ ಕರೆದಿರಲ್ಲ, ಏನಿಲ್ಲ. ಎಣ್ಣೆಯಲ್ಲಿ ಕರೆದ್ರೆ ಇದು ಯಾವ ಥರ ಏನು ಅಂತ ಅನಿಸುತ್ತಲ್ವ. ಯಾವುದೇ ರೀತಿ ಎಣ್ಣೆಯಲ್ಲಿ ಕರಿಯೋದೇನು ಬೇಡ, ಹಾಗೆ ಮಾಡ್ಬೋದು. ಹೌದು, ತುಂಬ ರುಚಿಯಾಗಿರುತ್ತೆ. ನೋಡಿ, ಅನ್ನ ನಾನು ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ, ಅದಕ್ಕೇ ಸ್ವಲ್ಪ ಅರ್ಧ ಕಪ್ನಷ್ಟು ನಾನು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇಲ್ಲಿ 1 ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಹಾಕಿದ್ದೀನಿ. ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟ್ ಕೂಡ ನಾನು ಇದಕ್ಕೆ ಹಾಕ್ತಿದ್ದೀನಿ, ಅಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಹೌದು, ಇದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕು. ಇದನ್ನು ಯಾರು ಬೇಕಾದರೂ 10 ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೋಬೋದು. ನೋಡಿ, ಇವಾಗ ಇದು ರೆಡಿ ಇದೆ. ಈ ಥರ ಸ್ವಲ್ಪ ಗಟ್ಟಿ ಥರ ಇರಬೇಕು. ನೋಡಿ, ಇದಕ್ಕೆ ನಾನು ಸ್ವಲ್ಪ ನೀರು ಕೂಡ ಯೂಸ್ ಮಾಡಿಲ್ಲ, ನೀರೇನು ಹಾಕೋದು ಬೇಡ. ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಉಂಡೆಗಳನ್ನ ಮಾಡಿಕೊಂಡು, ಅಂದರೆ ಉದ್ದಿನ ವಡೆ ಶೇಪ್ಗೆ ನಾವು ಬರೋ ಹಾಗೆ ಇದನ್ನು ಮಾಡ್ಕೋಬೋದು. ನೋಡಿ, ಈ ಥರ ಮಾಡಿಬಿಟ್ಟು ಇದನ್ನು ಹೋಲ್ ಮಾಡ್ಕೋಬೇಕು. ಹೋಲ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದೊಂದಾಗಿ ನಾನು ಪ್ಲೇಟಿಗೆ ಇವಾಗ ಎತ್ತಿ ಇಡ್ತಾ ಇದ್ದೀನಿ. ನೋಡಿ, ಈ ಥರ ಆಗಬೇಕು. ಅದೇ ಥರ ಇನ್ನೊಂದು ನಾನು ನಿಮಗೆ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಬ್ರೇಕ್ಫಾಸ್ಟ್ ಅಂತಲೂ ನೀವು ಮಾಡ್ಕೋಬೋದು, ಇಲ್ಲ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೂ ಕೂಡ ಮಾಡ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನೋಡಿ, ಇವಾಗ ಇದನ್ನು ಕೂಡ ಈ ಥರ ಮಾಡಿ ಸೈಡ್ಗೆ ಇಡ್ತಾ ಇದ್ದೀನಿ. ಅದೇ ಥರ ಮತ್ತೊಂದು ನಾನು ಅದೇ ಥರನೇ ಮಾಡಿಕೊಂಡು ಮತ್ತೆ ಸೈಡ್ಗೆ ಇಡ್ತಾ ಇದ್ದೀನಿ. ರಾತ್ರಿ ಉಳಿದಿರೋ ಅನ್ನನ ಏನು ಮಾಡಬೇಕಪ್ಪ, ಯಾರೂ ತಿನ್ನಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀವಲ್ವ, ಆವಾಗ ಈ ಥರ ಮಾಡಿ ನೋಡಿ, ಎಲ್ಲರೂ ತಿಂತಾರೆ. ನೋಡಿ, ಇವಾಗ ಇದನ್ನು ನಾನು ಈ ಥರ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಪಡ್ಡಿನ ಹಂಚು ತೊಗೊಂಡಿದ್ದೀನಿ, ಅದನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಇವಾಗ ಎಣ್ಣೆನ ಹಾಕ್ತಾಯಿದ್ದೀನಿ. ಅಂದರೆ ಇದನ್ನು ಎಣ್ಣೆ ಬಿಸಿ ಆಗಬೇಕು. ಅದನ್ನೇ ನಾನು ಹೇಳಿದ್ದು ಆವಾಗಲೇ ನಿಮಗೆ, ಎಣ್ಣೆಯಲ್ಲಿ ಕರಿಯೋದೇನಿಲ್ಲ. ಈ ಥರ ಜಸ್ಟ್ ಇದನ್ನು ಫ್ರೈ ಮಾಡ್ಕೋಬೇಕು ಅಷ್ಟೇ. ನೋಡಿ, ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಈ ಥರ ಸ್ವಲ್ಪ ಮಾಡ್ಕೊಂಡಾದಮೇಲೆ ನಾನು ಆವಾಗಲೇ ಮಾಡಿಟ್ಕೊಂಡಿದ್ನಲ್ವ ವಡೆನ, ಅದೇ ಥರ ನೀವು ಜಾಸ್ತಿನೂ ಮಾಡಿಟ್ಕೋಬೋದು, ಅದೇನೂ ಆಗಲ್ಲ. ಆ ಥರ ಮಾಡ್ಕೊಂಡು ಇಟ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ನಲ್ಲ, ಅದನ್ನು ನೋಡಿ ಇವಾಗ ನಾನು ಒಂದೊಂದಾಗಿ ಇದಕ್ಕೆ ಹಾಕ್ತೀನಿ. ಇವಾಗ ನೀವು ಪಡ್ಡಿನ ಹಂಚು ಎಷ್ಟು ಸೈಜ್ ಇದೆ ನೋಡಿಕೊಂಡು ಆ ಸೈಜ್ಗೆ ನೀವು ವಡೆನ ಮಾಡ್ಕೊಳ್ಳಿ. ಅಂದರೆ ತುಂಬ ಕ್ರಿಸ್ಪಿಯಾಗಿ, ಹೊರಗಡೆಯಿಂದ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ, ಮತ್ತು ತುಂಬ ಚೆನ್ನಾಗಿ ಕೂಡ ಬಂದಿರುತ್ತೆ. ನೀವು ಏನು ಗೊತ್ತಾ, ಈ ಥರ ಒಂದ್ಸರಿ ಮಾಡಿ ತಿಂದ್ರಿ ಅಂದರೆ ಮತ್ತೆ ನೀವು ಬೇಕು ಅಂತಲೇ ಅನ್ನ ಉಳಿಸ್ಕೋದಕ್ಕೋಸ್ಕರನೇ ನೀವು ಜಾಸ್ತಿ ಅಕ್ಕಿನ ಹಾಕ್ಬಿಟ್ಟು ಅನ್ನ ಉಳಿಸ್ತೀರಾ. ಅಷ್ಟೊಂದು ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿದ್ರೇ ನಿಮಗೆ ಗೊತ್ತಾಗೋದು. ಯಾಕಂದರೆ ನಾನು ಮಾಡಿದ್ರು ತುಂಬ ರುಚಿಯಾಗಿ ಬಂದಿತ್ತು, ಅದಕ್ಕೋಸ್ಕರ. ನೋಡಿ, ಇವಾಗ ಈ ಥರ ಒಂದೊಂದಾಗಿ ಇದಕ್ಕೆ ಹಾಕಿದ್ದೀನಿ. ಹಾಕ್ಬಿಟ್ಟು ಇದನ್ನು ಕ್ಯಾಪ್ನ ಸ್ವಲ್ಪ ಒಂದು 5 ನಿಮಿಷ ಕ್ಲೋಸ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಇದೇ ಥರ ಬಿಟ್ಟರೆ ಇದು ಅಷ್ಟೊಂದು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನಾನು ಒಂದು 5 ನಿಮಿಷ ಕ್ಯಾಪ್ನ ಇವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಯಾಪ್ ಕ್ಲೋಸ್ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ. ಹಾಗೆ ಬಿಟ್ಟಾದಮೇಲೆ ಇವಾಗ ನಾನು ಕ್ಯಾಪ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಈ ಥರ ಬಂದಿದೆ ಅಲ್ವಾ. ನಾನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಮಾಡ್ತಾಯಿದ್ದೀನಿ. ನೀವು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಮಾಡಿ. ಇದನ್ನು ಒಂದೊಂದಾಗಿ ಇವಾಗ ನಾನು ಇದನ್ನು ಹೊರಸಾಕ್ತಾಯಿದ್ದೀನಿ. ಅಂದರೆ ಇದನ್ನು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ, ಎಲ್ಲ ಸೀದೋಗುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೋಡಿ, ಈ ಥರನೇ ಒಂದೊಂದಾಗಿ ಇದನ್ನು ಎಷ್ಟೊಂದು ಚೆನ್ನಾಗಿ ಬರ್ತಾಯಿದೆ ನೋಡಿ. ಸ್ವಲ್ಪ ಕೂಡ ಹತ್ಕೊಂಡಿಲ್ಲ ಅಲ್ವಾ, ಇದೇ ಥರ ಬರುತ್ತೆ. ತುಂಬ ರುಚಿಕರವಾಗಿರುವಂಥ ರೆಸಿಪಿಯಾಗಿರುತ್ತೆ ನೋಡಿ. ಇವಾಗ ಇದನ್ನು ಇದೇ ಥರ ಒಂದೊಂದಾಗಿ ನಾನು
ತೆಗೆದು ಹಾಕ್ತಾಯಿದ್ದೀನಿ, ಅಂದರೆ ಹೊಳಸು ಹಾಕ್ತಾಯಿದ್ದೀನಿ. ನೋಡಿ ಒಂದಾದರೂ ಹತ್ಕೊಂಡಿದೆಯಾ ಇಲ್ವಲ್ಲ, ಇದೇ ಥರನೇ ಇರುತ್ತೆ. ನೀವು ಟ್ರೈ ಮಾಡಿ, ಒಂದ್ಸರಿ ಇದನ್ನು ಟ್ರೈ ಮಾಡಿದರೆ ಇದನ್ನು ತುಂಬ ರುಚಿಯಾಗಿರುತ್ತಲ್ವ. ಮತ್ತೆ ಮತ್ತೆ ಮಾಡ್ತಾರೆ, ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಇದನ್ನು. ನೀವು ಬ್ರೇಕ್ಫಾಸ್ಟ್ ಅಂತ ಅವ್ರಿಗೆ ಬಾಕ್ಸ್ ಕೂಡ ಕೊಡ್ಬೋದು ಸ್ಕೂಲ್ಗೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರನೇ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ, ಅಂದರೆ ಕ್ರಿಸ್ಪಿ ಆಗಬೇಕಲ್ವ, ಅದಕ್ಕೆ ಆ ಥರನೇ ಮತ್ತೆ ಈ ಥರ ನಾನು ಹೊಳಸಾಕ್ತಾಯಿದ್ದೀನಿ. ಅಂದರೆ ಸೆಕೆಂಡ್ ಟೈಮ್ ಆ ಥರನೇ ಇದನ್ನು ಹೊಳಸಾಕ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಇದು ಕ್ರಿಸ್ಪಿಯಾಗಿ ಬಂದರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಅಂದರೆ ಸ್ವಲ್ಪ ಇದು ರೆಡ್ ಕಲರ್ ಬರಬೇಕು, ಅಲ್ಲಿವರೆಗೂ ಈ ಥರನೇ ಸ್ವಲ್ಪ ಮಾಡ್ತಾಯಿರಿ. ಇದನ್ನು ಸಂಜೆ ಟೀ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಇದು ಈ ಥರ ಆಗಿದೆಲ್ಲ, ಅಂದರೆ ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾನು ವೇಟ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಗೋಲ್ಡನ್ ಕಲರ್ ಬಂತು ಅಂದರೆ ನಾನು ತೆಗೆದುಬಿಡ್ತೀನಿ. ಇವಾಗ ಗೋಲ್ಡನ್ ಕಲರ್ ಇದು ಸ್ವಲ್ಪ ಬರ್ತಾ ಇದೆ, ಅಂದರೆ ಇದು ಕ್ರಿಸ್ಪಿ ಆಗ್ತಾಯಿದೆ ಅಂತ ಅರ್ಥ. ಇವಾಗ ಇದು ರೆಡಿ ಆಗಿದೆ. ನಾನು ಇದನ್ನು ಇವಾಗ ಒಂದೊಂದಾಗಿ ಇದನ್ನು ಒಂದು ಪ್ಲೇಟಲ್ಲಿ ತೆಗಿತೀನಿ. ನೋಡಿ ಇವಾಗ ಇದನ್ನು ಒಂದೊಂದಾಗಿ ಒಂದು ಪ್ಲೇಟಲ್ಲಿ ತೆಗಿತಾಯಿದ್ದೀನಿ. ನೋಡಿ ಇವಾಗ ಇದು ಗೋಲ್ಡನ್ ಕಲರ್ ಬಂದಿದೆ ಅಲ್ವಾ, ಈ ಥರ ಆದರೆ ಅಂತೂ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಆಮೇಲೆ ಇದನ್ನು ಬಿಸಿ ಇರುವಾಗಲೇ ಟೀ ಜೊತೆಗೆ ಬಿಸಿ ಇರುವಾಗಲೇ ನೀವು ತಿಂದರೆ ತುಂಬ ಟೇಸ್ಟ್ ಕೊಡುತ್ತೆ. ನೋಡಿ ಇವಾಗ ಈ ಥರ ಇದನ್ನು ಒಂದೊಂದಾಗಿ ನಾನು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಉಳಿದಿರೋ ಅನ್ನದಿಂದ ಇಷ್ಟೊಂದು ರುಚಿಕರವಾಗಿರುವಂಥ ರೆಸಿಪಿ ಮಾಡ್ಬೋದು ಅಂದರೆ ಯಾರಾದರೂ ನಂಬ್ತೀರಾ? ಒಂದ್ಸರಿ ಟ್ರೈ ಮಾಡಿ ತಿಂದಮೇಲೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಬಂದಿತ್ತು ಅಂತ. ತುಂಬ ಸಖತ್ತಾಗಿರುತ್ತೆ. ಇವಾಗ ನೋಡಿ ಇದನ್ನು ಸಾಸ್ ಜೊತೆಗೆ ಅಥವಾ ಕೊಬ್ಬರಿ ಚಟ್ನಿ ಜೊತೆಗೆ ಅಥವಾ ನೀವು ಟೊಮ್ಯಾಟೊ ಚಟ್ನಿ ಜೊತೆಗಾದರೂ ಇದನ್ನು ತಿನ್ಬೋದು. ಎಲ್ಲದ್ರ ಜೊತೆಗೂ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನೋಡಿ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಎಷ್ಟೊಂದು ಸಾಫ್ಟಾಗಿ ಬಂದಿದೆ. ತುಂಬ ರುಚಿಕರಾಗಿರುವಂಥ ರೆಸಿಪಿ ಆಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.